ಈಗ ಗುರು ಸಮಾನರಾಗಿ ನನಗೆ ಕಾಣಿಸ್ತಾರೆ ನಮ್ಮ ಕಂದಾಯ ಸಚಿವರಂತ ಕಾಗೋಡು ತಿಮ್ಮಪ್ಪ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಮಾತಾಡ್ತಿದ್ದಾರೆ. ದಯವಿಟ್ಟು ಅವ್ರು ಬಂದು ಮಾತಾಡಿ ನಮಗೆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮನವಿ ಸಲ್ಲಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭೂಮಾಪನ ಇಲಾಖೆಯ ಆಯುಕ್ತರು ಆಗಿರ್ತಕ್ಕಂಥ ಸ್ನೇಹಿತ ಪಿ ಬಿ ಇಕ್ಕೇರಿಯವರೇ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಾನ್ಯ ಅಧ್ಯಕ್ಷರಾದಂಥ ಶ್ರೀಮಾನ್ ಮಂಜೇಗೌಡರವರೇ, ಕರ್ನಾಟಕ ರಾಜ್ಯ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಕಾರ್ಯನಿರ್ವಾಹಕ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸಿರಿಕಂಠರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ನೌಕರರ ಮಿತ್ರರೇ, ಇಲ್ಲಿ ನೆರೆದಂಥ ಮಹಿಳಾ ನೌಕರ ಸಹೋದರಿಯರೇ ಮತ್ತು ಸಹೋದರರೇ, ಮಾಧ್ಯಮ ಮಿತ್ರರೇ, ಇದೊಂದು ಅತ್ಯಂತ ಸಂತೋಷದ ಸಂದರ್ಭವನ್ನು ತಂದುಕೊಟ್ಟಂಥ ಸಮ್ಮೇಳನವಾಗಿದೆ. ನಿಜ, ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಜೀವನದಲ್ಲಿ ಒಂದು ಅಪರೂಪವಾದಂಥ ಸಂದರ್ಭ. ಅದು ನಿಮಗೆ ಸಿಕ್ಕಂಥ ಅವಕಾಶ ಬೇರೆ ಯಾರಿಗೂ ಸಿಗೋದಿಲ್ಲ. ನಾವಿರ್ತೀವಿ, ಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು. ನೀವು ಸೇವೆ ಸಲ್ಲೋದಕ್ಕೆ ಸಿಕ್ಕುವಂಥ ಅವಕಾಶ ಅವ್ರು ಯಾರಿಗೂ ಇರೋದಿಲ್ಲ. ಆದ್ದರಿಂದ ನೀವೆಲ್ಲ ಭಾಗ್ಯವಂತರು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೀವೆಲ್ಲ ಸೇರಿ ಪ್ರೀತಿ ವಿಶ್ವಾಸದಿಂದ ನನಗೆ ಅದ್ಭುತವಾದಂಥ ರೀತಿಯಲ್ಲಿ ಸನ್ಮಾನ ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಆಯುಕ್ತರಾದಂಥ ಇಕ್ಕೇರಿಯವರಿಗೆ ಹಾಗೂ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಂಜೇಗೌಡರವರಿಗೆ ಅದೇ ರೀತಿಯಲ್ಲಿ ಅಪೂರ್ವವಾದಂಥ ರೀತಿಯಲ್ಲಿ ಸನ್ಮಾನ ಮಾಡಿದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಮತ್ತು ನಿಮ್ಮ ಅಭಿಮಾನಕ್ಕೂ ಕೂಡ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕೂಡ ಸಾಕಾಗೋದಿಲ್ಲ. ಈ ಕಂದಾಯ ಇಲಾಖೆ ನನಗೆ ನನ್ನ ಕೊನೆಯ ದಿನಗಳಲ್ಲಿ ನನ್ನ ಕೈಗೆ ಸಿಕ್ಕಿದೆ. ತಾವು ಮನವಿಯನ್ನು ಕೊಡುವಂಥ ಸಂದರ್ಭದಲ್ಲಿ ವಿಸ್ತಾರವಾಗಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಈ ರಾಜಕಾರಣ ಅಧಿಕಾರದ ಮೆಟ್ಟಲನ್ನ ಏರಬೇಕು ಅಂತ ನಾನು ಎಂದೂ ತಿಳ್ಕೊಂಡವನಲ್ಲ. ಇದು ಸಾಮಾಜಿಕ ಸೇವೆಯ ಕ್ಷೇತ್ರ ಅಂತ ಭಾವಿಸ್ಕೊಂಡವನು. ಈ ಸಿದ್ಧಾಂತವನ್ನು ನಮಗೆ ಹೇಳಿಕೊಟ್ಟವರು ಡಾಕ್ಟರ್ ಲೋಹಿಯಾರವರು. ಸದಾಕಾಲ ನಾನು ಅವರನ್ನು ನೆನೆಸ್ಕೊಳ್ತೇನೆ. ಆದ್ದರಿಂದಲೇ ಹುಡುಗನಾಗಿದ್ದಾಗ ನಮ್ಮೂರಿನಲ್ಲೇ ಗೇಣಿದಾರರ ಹೋರಾಟ ಪ್ರಾರಂಭ ಆದ ಕಾರಣಕ್ಕಾಗಿ ಈ ಬದಲಾವಣೆಗೆ ಏನು ಆಗಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ದೇಶದಲ್ಲಿ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅನ್ನೋದಾದರೆ ಹೋರಾಟ ಅನಿವಾರ್ಯ. ಅವ್ರು ಹೇಳೋ ಮಂತ್ರವೇ ಹೋರಾಟ ಜೈಲು, ಅನ್ಯಾಯ ಬಯಲು ಅಂತ. ಈ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ರಾಜಕಾರಣದಲ್ಲಿ ನಡ್ಕೊಂಡು ನಾನು ಬಂದಂಥವು. ನಿಮ್ಮ ಮನವಿಯಲ್ಲಿ ಪ್ರಸ್ತಾಪ ಮಾಡಿದ ವಿಚಾರದ ಬಗ್ಗೆ ನಾನು ಕೃತಜ್ಞತೆಯೂ ಆಗಿದ್ದೇನೆ. ಈಗ
ಮಂಜೇಗೌಡರು ಹೇಳಿದ್ದಾರೆ, ನಿಮ್ಮ ಮನವಿಯಲ್ಲೂ ಕೂಡ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀರಿ. ಈ ಇಲಾಖೆಯನ್ನು ತಾಂತ್ರಿಕ ಇಲಾಖೆ ಅಂತ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂತ ಅದೊಂದು ಬೇಸಿಸ್, ಅದು ಬಾಕಿವೆಲ್ಲ ಇದಿದೆ ಹೇಳಿದ್ದೀರಿ. ಈಗಾಗಲೇ ಸರ್ಕಾರದಿಂದ, ನಿಮ್ಮ ಇಲಾಖೆಯಿಂದ ಸರ್ಕಾರಕ್ಕೆ ಏನಾದರೂ ಇದು ವಿಷಯ ಹೋಗಿದೆಯೋ ನನಗೆ ಗೊತ್ತಿಲ್ಲ. ಇದ್ರೆ ಅದನ್ನು ತರಿಸಿದ್ದಾರೆ. ಅಲ್ಲೇ ಇದೆಯಾ ನೋಡೋಣ, ಇವತ್ತೇ ಹೇಳ್ತೀನಿ. ಕ್ಯಾಬಿನೆಟ್ ಇದೆ, ಇದ್ರೆ ಅವರ ಗಮನಕ್ಕೆ ತಂದು ನೋಡು, ಸಾಧ್ಯವಾದಷ್ಟು ಬೇಗ ಮಾಡೋದಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ಇನ್ನು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದರೆ ನಾನು ಅದನ್ನು ಯಾಕಂದರೆ ನಾನು ಈ ಹಂತದಲ್ಲಿ ಯಾವುದನ್ನು ನೇರವಾಗಿ ಹೇಳಕ್ಕೆ ಬರೋದಿಲ್ಲ. ಇಲಾಖೆಯ ಮುಖ್ಯಸ್ಥರನ್ನೆಲ್ಲ ಒಂದು ದಿವಸ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಇದರ ಸಾಧಕ ಬಾಧಕಗಳು ಏನು ಇದನ್ನೆಲ್ಲ ತಿಳ್ಕೊಂಡು ಸಾಧ್ಯವಾದಷ್ಟು ಕಾರ್ಯಗತ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಡೈರಿಯಲ್ಲಿ ಒಂದು ಫೋಟೋ ಹಾಕಿದ್ದೀರಿ, ಹಿಂದೆ ಹೇಗೆ ಸರ್ವೆ ಆಗ್ತಾಯಿತ್ತು, ಯಾವ ಥರ ಇನ್ಸ್ಟ್ರೂಮೆಂಟನ್ನು ಬಳಕೆ ಮಾಡ್ತಿದ್ರು, ಎಷ್ಟು ಕಷ್ಟಪಡ್ತಿದ್ರು ಅನ್ನೋದನ್ನು ಇದನ್ನು ನೋಡಿದೆ. ಯಾಕೆಂದರೆ ಇವರೆಲ್ಲ ಬ್ರಿಟಿಷರೇ ಆಗಿದ್ರು. ಇವ್ರ ಜೊತೆಗೆ ಈ ಇದನ್ನು ಹಿಡಿಯೋದು ಎಂಥದ್ದು, ಸರಪಳಿ ಹಿಡಿತಾರೆ, ಚೈನು, ಇದೆಲ್ಲ ಹಿಡಿಯೋದು ಕೂಡ ಮಹಾರಾಷ್ಟ್ರದಿಂದ ಬಂದಂಥವ್ರು. ಈಗ ಅವರು ನಮ್ಮ ಕ್ಷೇತ್ರದಲ್ಲಿ ಅವರಿಗೆ ಮರಾಠಿಗರು ಅಂತ ಇನ್ನೂ ಅಲ್ಲಿದ್ದಾರೆ, ಅವರು ಅಲ್ಲೇ ಉಳಿದಿದ್ದಾರೆ. ಆ ಕಾಲದ ಬಂದು ಉಳಿದು ಅವ್ರಿಗೆ ಕೆಲವು ಪ್ರಿವಿಲೈಜೇಷನ್ ಕೊಟ್ಟಿದ್ರು, ಅಲ್ಲಿ ಜಮೀನು ಸಾಗುವಳಿ ಮಾಡೋದಕ್ಕೆ, ವಾಸ ಮಾಡೋದಕ್ಕೆ, ಅರಣ್ಯದಲ್ಲಿ ಅವಾಗ ಆ ಜನ ಇನ್ನೂ ಇದ್ದಾರೆ. ನಾನು ಅವ್ರನ್ನ ಅನೇಕ ಸಾರಿ ನೆನೆಸ್ಕೊಡ್ತೀನಿ. ಅಪ್ಪ, ಇವತ್ತಿಷ್ಟೆಲ್ಲ ವ್ಯವಸ್ಥೆ ಇದೆ, ಅವತ್ತು ಏನೂ ಇಲ್ಲದಿದ್ದಾಗ ಎಲ್ಲಿ ಊಟ ಮಾಡ್ತಿದ್ರು, ಎಲ್ಲಿ ವಾಸ ಮಾಡ್ತಿದ್ರು, ಹೇಗೆ ನಡ್ಕೊಂಡು ಹೋಗ್ತಿದ್ರು, ಅದು ಅವ್ರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಾಕಾಗೋದಿಲ್ಲ. ನಮ್ಮಲ್ಲಿ ಗುಡ್ಡ ಇದ್ದಾವೆ, ಅಲ್ಲಿ ಒಂದು ಉರುಳುಗಲ್ಲೂರು ಅಂತ ಇದೆ, ಅಲ್ಲಿ ರಾಣಿ ಇದ್ಲಂತೆ, ಅವಳು ಕೋಟೆ ಕಟ್ಟಿದ್ದು ಹಾಗೆ ಇದೆ. ಅದನ್ನೆಲ್ಲ ಒಂದು ದಿವಸ ಹೋಗಿ ನೋಡಿದೆ ನಾನು. ಅಲ್ಲಿಯೂ ಕೂಡ ಇವತ್ತೊಂದು ಕಲ್ಲು ಹಾಕಿದ್ದು ಇವತ್ತಿಗೂ ಶಾಶ್ವತವಾಗಿದೆ. ಇವತ್ತಿಗೂ ನಿಮ್ಮ ಟಿಪ್ಪಣಿ ಕಾಪಿ ಇದೆ. ಅದನ್ನು ಹಿಡ್ಕೊಂಡು ಹೋದರೆ ಎಲ್ಲಿ ಏನಿದ್ರು ಅಳತೆ ಮಾಡಿ ತೋರಿಸ್ಬೋದು. ಎಷ್ಟು ದಿವಸ ತಗೊಂಡಿರ್ಬೋದು, ಎಷ್ಟು ಪ್ರಾಮಾಣಿಕತನದ ಕೆಲಸ ಮಾಡಿರ್ಬೋದು ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಭೂಮಿಯ ಅಳತೆ ಮಾಡುವಂಥ ಕೆಲಸ ನಡೆದದ್ದೇ ನಮ್ಮ ಸರ್ವೇಯರ್ ಉಳಿಸ್ಕೊಂಡು ಬಂದದ್ದೇ ನಿಮ್ಮ ಸಹಕಾರದಿಂದ. ಅದಕ್ಕೆ ನಾನು ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇವತ್ತು ಸ್ವಲ್ಪ ಚಾಲನೆ ಕೊಡಬೇಕಾದಂಥ ಅಗತ್ಯ ಇದೆ. ಯಾಕೆಂದ್ರೆ ನಾನು ಮೊದಲಿಂದ ಈ ಭೂಮಿಯ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡು ಆ ಸರ್ವೇಯರ್ ಕರ್ಕೊಂಡೋಗಿ ಸರ್ವೆ ಮಾಡೋ ವಿಚಾರ ಆಗ್ಬೋದು, ಇನ್ನೊಂದು ವಿಚಾರ, ಹೀಗೆಲ್ಲ ಪರಿಪಾಠವನ್ನು ಕಳ್ಕೊಂಡು ಬಂದುಬಿಟ್ಟಿದ್ದೀನಿ. ಇವತ್ತು ಆ ವೇಗದಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ನಾನು ಬಂದಾದ ಮೇಲೆ, ಯಾಕಂದರೆ ಒಂದು ಸಾರಿ ಮುಂಚೆ ಆಗೇ ಇರಲಿಲ್ಲ, ತಹಸೀಲ್ದಾರಿಗೆ ಅರ್ಜಿ ಕೊಟ್ಟರೆ ಅದು ಎ ಸಿಗೆ ಹೋಗುತ್ತೆ. ಮುಂಚೆ ಹಾಗೆಲ್ಲ, ಈಗ ಎ ಸಿ ಹೋಗುತ್ತೆ, ಎ ಸಿಯಿಂದ ಡಿ ಸಿಗೆ ಹೋಗುತ್ತೆ. ಆ ಡಿ ಸಿ ಒಂದು ಕೊಯ್ರಿ ಹಾಕಿ ಮತ್ತೆ ವಾಪಸ್ ಬರುತ್ತೆ. ಇವು ಉತ್ತರ ಕೊಟ್ಟು ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಹೋಗುತ್ತೆ. ಹೀಗಾಗಿ ವರ್ಷ 2 ವರ್ಷ ಆದರೂ ಒಂದು ಪಕ್ಕ ಪೋಡಿ ಕೆಲಸ ಆಗ್ತಾ ಇದೆ. ನಾನೇ ಆವಾಗ ಕರುಣಾಕರ್ ರೆಡ್ಡಿ ಕಂದಾಯ ಸಚಿವನಾಗಿದ್ದಾಗ ಒಂದು ಮನವಿ ಕೊಟ್ಟಿದ್ದೆ. ಅವರು ಕೂಡ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದೇ ಮಾಡಬೇಕು ಪಕ್ಕಪೋಡಿನ ಅಂತ ಹೊರಡಿಸಿದರು. ಈಗ ನಾನು ಇಲ್ಲಿಗೆ ಬಂದು ವಹಿಸ್ಕೊಂಡ್ಮೇಲೆ ಆ ಪೂರ್ಣ ಅಧಿಕಾರವನ್ನು ನಮ್ಮ ತಹಸೀಲ್ದಾರಿಗೆ ಕೊಟ್ಟಿದ್ದೀನಿ. ಆ ತಹಸೀಲ್ದಾರು ADLR ಸಹಕಾರದೊಂದಿಗೆ ಪೂರ್ಣ ಮಾಡೋಕ್ಕೆ ಕೊಡಿಸಿದ್ದೀನಿ. ಆದರೆ
ನನ್ನ ನಿರೀಕ್ಷಣೆ ಪ್ರಕಾರ ಪಕ್ಕಾ ಪೋಡಿಗಳು ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ. ಅದು ಸರ್ವೇರ್ ಕೊರತೆಯೂ ಇರ್ಬೋದು, ಆಡಳಿತದ ನ್ಯೂನ್ಯತೆಯೂ ಇರ್ಬೋದು. ಹೀಗಾಗಿ ಆಗಬೇಕಾಗಿದೆ. ಅನೇಕ ಕಡೆಗೆ ಹೋದಾಗೆಲ್ಲ ಇದು ವಿಷಯ ಹೇಳ್ತಾರೆ. ಸ್ವಲ್ಪ ಸಮಯ ಇದೆ. ಸರ್ವೇರ ಈಗ ರಿಟೈರ್ ಆಗಿದ್ದನ್ನು ವೇಕೆನ್ಸೀಸ್ ಇದ್ದಾವೆ, ಭರ್ತಿ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಬೇರೆ ವಿಧಾನ ಕಂಡುಹಿಡೋಣ ಅಂತ ಇದ್ದೀನಿ. ಈಗ ಆಗಲೇ ಅಲ್ಲಿ ಕಳಿಸಿದ್ವಿ, ಅದು ಬಂದರೆ ಬೇಗ ಮಾಡೋಣ ಅಂತ. ನಾನು ಹಿಂದೆ ಸಮಾಜ ಕಲ್ಯಾಣ ಸಚಿವನಾದಾಗ ಮತ್ತು ಆರೋಗ್ಯ ಸಚಿವನಾದಾಗ ನೇಮಕ ಮಾಡೋ ಸಂದರ್ಭದಲ್ಲಿ ಅವರಿಗೆ ಮೆರಿಟ್ ಮೇಲೆ ನಾನು ಮಾಡಿಸ್ಬಿಟ್ಟಿದ್ದೆ, ಅರ್ಜಿ ಕರೆಯೋದು ಮಾಡಿಬಿಟ್ಟು. ಯಾಕಂದರೆ ಈ ಮೀಸಲಾತಿ ನಮಗೆ ಇರೋದ್ರಿಂದ ನಾವು ಇಂಟ್ರ್ಯೂ ಕರೆದು ಕೊಟ್ಟರು ಅಷ್ಟೇ, ಮೆರಿಟ್ ಮೇಲೆ ಮಾಡಿದ್ರು ಅಷ್ಟೇ, ಎಲ್ಲ ವರ್ಗದ ಜನರಿಗೆ ಮೆರಿಟ್ ಪ್ರಕಾರ ನಮ್ಮ ಮೀಸಲಾತಿ ಪ್ರಕಾರ ಸಿಗುತ್ತೆ ಅಂತ. ಆ ರೀತಿ ಮಾಡೋಣ ಅಂತ ವಿಚಾರ ಮಾಡಿದೆ. ಅಷ್ಟೊತ್ತಿಗೆ ಇವರು ಸ್ವಲ್ಪ ಮುಂದೆ ಹೋಗಿದೆ ಅಂತ ಹೇಳಿ ಸುಳ್ಳಿಟ್ರು. ಅದಕ್ಕೀಗ ಈಗೆಲ್ಲ ಒಂದು ರೌಂಡ್ ಎಲ್ಲ ರಾಜ್ಯಕ್ಕೆ ಜಿಲ್ಲೆಗೆ ಹೋಗಿ ಎಲ್ಲ ವಿಚಾರ ಮಾಡ್ಕೊಂಡು ಬಂದಾಗ ಕೊರತೆ, ಸರ್ವೇರ ಕೊರತೆ ಭಾಳ ಜಾಸ್ತಿ ಇದೆ. ಆ ಕೊರತೆಯನ್ನು ನೀಗಿಸ್ಬೇಕಾದ್ರೆ ಇಲ್ಲ ನಿವೃತ್ತರಾಗಿದ್ದಂಥವ್ರನ್ನ ತಕ್ಷಣಕ್ಕೆ ತಗೊಳ್ಳುವಂಥ ವಿಚಾರದಲ್ಲಿ ಮತ್ತು ಬೇರೆ ಲೈಸೆನ್ಸ್ ಎಲ್ಲ ಇದು ತಗೊಳ್ಳೋದಕ್ಕೆ ಒಂದು ಆಲೋಚನೆ ಮಾಡ್ತಾಯಿದ್ದೀವಿ. ನಮಗೆ ಒಂದು ಆಲೋಚನೆ ಚಿಂತೆ ಬಂದಾಗ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಭಾಳ ಕಷ್ಟ ಇದೆ. ಈ ಆಡಳಿತದ ಮೆಷಿನರಿ ಇದೆಯಲ್ಲ, ಮಾಡಬೇಕಾದ್ರೆ ಅಷ್ಟು ಕಷ್ಟ ಇದೆ. ಆ ಗೋಮಾಳ ಕಡಿಮೆ ಇದ್ದರೂ ಕೊಡೋಣ ಅನ್ನೋ ಒಂದು ಪ್ರಸ್ತಾವವನ್ನು ಕಂದಾಯ ಈಗ ಸಚಿವ ಸಂಪುಟಕ್ಕೆ ಬರಬೇಕಾದ್ರೆ 4 ತಿಂಗಳು, ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋಕೆ 1 ತಿಂಗಳು ಹಿಡಿದು. ಇದು ನಮ್ಮ ನಿರೀಕ್ಷಣೆ ಪ್ರಕಾರ ಇಲ್ಲದು ನನಗೆ ನೋವು ಇದೆ ಮತ್ತು ದುಃಖನೂ ಇದೆ. ಆದರೆ ಅನಿವಾರ್ಯವಾಗಿ ನಾವು ಬಾಯ್ಬಿಡಲಾಗಿ ಹೇಳ್ಬೇಕಾಗಿ. ಆದ್ದರಿಂದ ನಿಮ್ಮಲ್ಲೇ ನಾನು ಮನೆಗೆ ಕೊಡ್ತೀನಿ. ಈಗ ನಮ್ಮ ಇಕ್ಕೇರಿಯವರು ಇದ್ದಾರೆ, ಅವ್ರು ಭಾಳ ದಿವಸದಿಂದ ನಮಗೆ ಪರಿಚಯ. ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾದಾಗ ಅವರು ಅಲ್ಲಿ ಇ.ಒ. ಆಗಿ ಕೆಲಸ ಮಾಡಿ ಅಲ್ಲಿನ ಮೇಲೆ ಬಂದವರಿದ್ದಾರೆ. ಅವರು ಮತ್ತು ಹಿರಿಯವ್ರನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚರ್ಚೆ ಮಾಡ್ತೇನೆ. ಈ ವಾರದಲ್ಲಿ ಆಗ್ಬೋದು ಅಥವಾ ಮುಂದಿನ ವಾರದಲ್ಲೇ ಮಾಡಿ ಸ್ವಲ್ಪ ಈ ಪಕ್ಕಾಪಡಿ ಕೆಲಸಗಳನ್ನು ತ್ವರಿತಗತಿಯಿಂದ ಮಾಡೋದಕ್ಕೆ ಮಾಡಬೇಕು. ಈಗಾಗಲೇ ನೀವು ಪೋಡಿ ಮುಕ್ತ ಗ್ರಾಮ ಮಾಡಿದರೆ ನನಗೆ ನೋಡೋಕ್ಕೆ ಹೋಗಿರಲಿಲ್ಲ. ಏನೋ ಪೋಡಿ ಮುಕ್ತ ಅಂತ ಹೇಳ್ತಾರಲ್ಲ, ಏನು ನೋಡಿದ್ರು ಅಂತ ಒಂದು ದಿವಸ ಆ ಗ್ರಾಮಕ್ಕೆ ಹೋಗಿ ಕರ್ಕೊಂಡೋಗಿ ತೋರಿಸಿ ಏನೋ ಅಂದೆ. ಅದರಲ್ಲಿ ಏನಿದೆ ಅಂದರೆ, ಹಿಂದೆ ಯಾವ ಸರ್ವೆ ನಂಬರ್ ಇದ್ದಾವೆ ಅವನ್ನ ಪೋಡಿ ಮಾಡಿ ಕೊಡೋದೇ ವಿನಃ ಬಗರುಕು ಮಂಜೂರಾಗಿದ್ದ ದರಖಾಸ್ತಿನಾಗ ಮಂಜೂರು ಆದವನ್ನು ಮಾಡ್ತಾಯಿಲ್ಲ, ಗೇಣಿ ಹಕ್ಕುಪತ್ರ ಕೊಟ್ಟವನ್ನು ಮಾಡ್ತಾಯಿಲ್ಲ, ಇನಾಮ ಕಾನೂನು ಪ್ರಕಾರ ಮಂಜೂರು ಮಾಡಿದವನ್ನು ಮಾಡ್ತಾಯಿಲ್ಲ. ಹಿಂಗಾಗಿದೆ. ಅದಕ್ಕೆ ಅದು ಈಗಾಗಲೇ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಪೋಡಿ ಮುಕ್ತ ಮೀನ್ಸ್ ಓದ್ತಾ ಇಲ್ಲ, ಪೋಡಿ ಮುಕ್ತ ಅಂದರೆ ಇನ್ ಆಲ್ ರೆಸ್ಪೆಕ್ಟ್, irrespective of the disposal, either under different act and rules. ಒಂದು ಸಾರಿ ಹೊಡ್ವೆ ಅದು ಸರ್ಕಾರಿ ಜಮೀನೇ ಆಗಿರ್ಬೋದು, ಸಾರಿಗೆ ಇದಾಗಿಲ್ಲ, ಅವೆಲ್ಲವೂ ಆಗಬೇಕು. ಕಾರಣ ಏನಂದರೆ, ಇವತ್ತು ಬೆಳಿಗ್ಗೆ ಬಂದರು ಎಲ್ಲಿ ಹಿರೇಕೆರೂರು ಬಂದು ಅಲ್ಲಿ ಭೂ ಸುಧಾರಣಾ ಕೋರ್ಟ್ನಿಂದ ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನ ಮಾಡುವಾಗ ಬಿ ಕರಮ್ನು ಸೇರಿಸಿದ್ದಾರೆ. ಬಿ ಕರಮ್ ಸೇರಿಸಿದ ಮೇಲೆ ಅದು ಇವತ್ತಿನವರೆಗೂ RTCಗೆ ಎಂಟ್ರಿ ಆಗಿದೆ. ಹಾಗೆ ಇದಾವಂದರೆ ನಮ್ಮ ಆಡಳಿತ ಎಲ್ಲಿಗೆ ಹೋಗಿದೆ ಅನ್ನೋದು ಅರ್ಥ ಆಗುತ್ತೆ. ಯಾಕಂದರೆ ಬಿ ಕರಮನ್ನು ಕೊಡೋಕೆ ಬರುತ್ತಂದ್ರೆ ಮತ್ತು ಅವ್ರು ಹೆಂಗೆ ಅಲ್ಲಿ AC-ನೇ ಅಧ್ಯಕ್ಷ, ತಹಸೀಲ್ದಾರ ಇವನಿದ್ದಾನೆ. ಬಿ ಕರಮ್ನು ಭೂ ಸುಧಾರಣಾ ಕೋರ್ಟ್ನಾಗ ಮಂಜೂರು ಮಾಡ್ಯಾರ ಅಂದರೆ ನಾನು ಏನು ಹೇಳ್ಬೇಕು ಹೇಳಿ. ಅಂದರೆ ಇದರ ಅರ್ಥ ಏನಂದರೆ, ನಮ್ಮ ಆಡಳಿತದಲ್ಲಿ ಸ್ವಲ್ಪ ದಾರಿ ತಪ್ಪಿದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ.
ಒಟ್ಟಿನ ಮೇಲೆ ಇವತ್ತು ಏನಪ್ಪ ವಿಜ್ಞಾನ ಈಗೆಲ್ಲ ಈಗ ಆಗಲೇ ಇದನ್ನು ಉದ್ಘಾಟನೆ ಮಾಡಿದ್ವಿ, ಯಾವುದು ವೆಬ್ಸೈಟನ್ನು ಮಾಡಿದ್ವಿ. ನಿಜ ಇದು. ನಾನು ಬರೋದಕ್ಕಿಂತ ಮುಂಚೆ ಈಗ ಈ ಕಡೆನೇ ಇದ್ದರು, ಅಲ್ಲೊಬ್ಬ ಇದು ಸಾಗುವಳಿ ಚೀಟಿ ಕೊಡ್ತಾನೆ. ಸಾಗುವಳಿ ಚೀಟಿ ತಹಸೀಲ್ದಾರ್ ಕೊಟ್ಕೊಳ್ಳೇ ಅದನ್ನು RTC ಎಂಟ್ರಿ ಮಾಡಬೇಕು, ಮ್ಯೂಟೇಷನ್ ಮಾಡಬೇಕು. ಅದು ಇಲ್ಲಿಗೆ ಬರ್ಬೇಕಂತ, ಭೂಮಿಗೆ ಮಂಜೂರಾತಿಗೆ. DC ಹೋಗಿ ಮಂಜೂರಿ ತಗೊಂಡು ಇಲ್ಲಿಗೆ ಬಂದು ಮಂಜೂರಿ ಆಮೇಲೆ ಅವನು ಮಾಡ್ಬೇಕಂತ. ನಾನು ಅದಕ್ಕೆ ಬಂದಾದ್ಮೇಲೆ ಕೂತ್ಕೊಂಡು ಇದೆಲ್ಲ ಆಗೋದಿಲ್ಲ. ತಹಸೀಲ್ದಾರ್ ಇದು ಹೋಲ್ ಆ್ಯಂಡ್ ಶೋ. ಸಾಗುವಳಿ ಚೀಟಿ ಕೊಡೋ ಹಕ್ಕು ಅವನಿಗಿದೆ ಕಾನೂನು ಪ್ರಕಾರ. ಅವನು ಕೊಟ್ಟಾದ ಮೇಲೆ ಆ ಎಂಟ್ರಿ ಮಾಡೋರು ಯಾರು? ನಿನ್ನ ಹತ್ರ ರೆಕಾರ್ಡ್ ಇರುತ್ತಾ? ಅದು ತೆಗೆದುಹಾಕಿದ್ದೀನಿ. ತೆಗೆದುಹಾಕಿ ಶುರುವಾಯಿತು. ಕಡೆಗೆ ನೋಡ್ತೇನೆ ಮತ್ತು ಅದೇ ಕತೆ. ಕೆಲವು ತಾಲೂಕಿಗೆ ಹೋಗೋದು ಇಲ್ಲ, ಆಗೋದಿಲ್ಲ, 8-10 ದಿವಸ ಆಗುತ್ತೆ ಅಲ್ಲಿಂದ ಬರೋದು. ಯಾಕೆ ಅಂದರೆ ಈಗ ಅದನ್ನು ಆರ್ಡರ್ ತರಿಸಿ ನೋಡಿದೆ. ಕಡೆಗೆ ಹೋದ ವಾರ ಬಂದಾಗ ಇಲ್ಲೊಬ್ಬ ರಿಟೈರ್ ಆದ ಅಲ್ಲೇ ಹಿಂದೆ ಅವ್ರ ಆಫೀಸಿಗೆ ಹೋಗಿ ಕೂತ್ಕೊಂಡು ಮಾಡಿದ್ದೆ. ಅವ್ರು ಕರೆಸಿದ್ದು ಏನಂದರೆ, ಇದು ಯಾವುದೋ ಸೆಂಟ್ರಲ್ ಗೌರ್ಮೆಂಟಿಂದು ಒಂದು ಲ್ಯಾಂಡ್ ಅಸಿಸ್ಟೆನ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದು ಬರ್ಕೊಟ್ಟು ಅವನು ಲಾಕ್ ಮಾಡಿದ. ನಾನು ಮೊದಲು ನಾವು ತೆಗೆದುಹಾಕಿದ್ದನ್ನು ಭೂಮಿ ಅದಕ್ಕೆ ಅವರು ಪತ್ರನೂ ಬರೆದಾರೆ, ಫೋನು ಹೇಳಿದೆ. ಅವತ್ತು ನಾನು ಮತ್ತೆ ಅವ್ರು ಹೇಳಿದೆ ಅದನ್ನು ವಿತರಣೆ ಮಾಡಿ ಇನ್ನೂ ಮಾಡಲಿಲ್ಲ, ಹಂಗೆ ಕೂತಿದ್ದೆ. ಯಾಕೆ ಹೇಳ್ತೀನಿ ಅಂದರೆ, ಇದು ನನಗೆ ಇದು ಯಾಕೆ ಆಗಿದೆ, ನಾನು ಮೊದಲಿಂದ ಈ ನಾಯಿ ಹಿಂದ್ಗಡೆ ಬಾಲ ಹೋದಂಗೆ ಬೆನ್ನತ್ಕೊಂಡಿರೋದು ನನ್ನದೊಂದು ಸ್ವಭಾವ. ಯಾಕೆ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ ಆದ್ದರಿಂದ ಇದರ ನ್ಯೂನತೆಗಳನ್ನು ಸರಿಪಡಿಸ್ಬೇಕಂತ ಇಚ್ಛಾಶಕ್ತಿ ನನಗಿರೋ ಕಾರಣಕ್ಕಾಗಿ ಏನಾದ್ರು ಈ ಸಂದರ್ಭದಲ್ಲಿ ಬಗೆಹರಿಸೋಣ ಅನ್ನೋ ಒಂದೇ ಉದ್ದೇಶ ನನಗಿರ್ತಕ್ಕಂಥದ್ದು. ಹಾಗಾಗಿ ಈ ನ್ಯೂನತೆಗಳೆಲ್ಲ ಬಗೆಹರಿಸ್ಕೊಂಡು ನಾವು ಮುಂದೆ ನಡಿಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಅದಕ್ಕೆ ನಿಮ್ಮ ಇಲಾಖೆ ಭಾಳ ಮುಖ್ಯವಾದಂಥ ಒಂದು ಇಲಾಖೆ. ಅದಕ್ಕೆ ನಾನು ಸರ್ಕಾರದಿಂದ ಏನು ಆಗಬೇಕು ಈ ಸಂದರ್ಭದಲ್ಲಿ ಮಾಡೋ ಪ್ರಯತ್ನವನ್ನು ನಾನು ಖಂಡಿತವಾಗಿ ಮಾಡ್ತೀನಿ, ಹೇಳ್ತೀನಿ. ಆದ್ದರಿಂದ ಈಗ ಇಷ್ಟೇ ನಾನು ಹೇಳ್ತೀನಿ ಏನಂದರೆ, ನಿಮ್ಮ ಕ್ರಿಯಾಶೀಲತೆ ಇನ್ನೂ ಸ್ವಲ್ಪ ತ್ವರಿತಗತಿಯಿಂದ ನಡಿಬೇಕು ಅನ್ನೋದು ನನ್ನ ಇಚ್ಛೆ ಇದೆ. ಅದಕ್ಕೆ ನೀವೆಲ್ಲ ಸ್ಪಂದಿಸ್ತೀರಿ ಅಂತ ನಂಬಿಕೆ ಮತ್ತು ವಿಶ್ವಾಸ ಕೂಡ ನನಗೆ. ಇವತ್ತು ಭಾಳ ಕಡಿತಾ ಇದ್ದಾವೆ, ಡಿಸ್ಪೋಸಲ್ ಆಗ್ತಾಯಿಲ್ಲ. ಅದು ಹೇಳಿದೆ, ನೀವು 23ವರೆಗೆ ಮಾಡೋಕ್ಕಾಗುತ್ತೆ ತಿಂಗಳಿಗೆಲ್ಲಂದರೆ. ಮತ್ತು ನಮ್ಮ ಬೆಳಗಾವಿಗೆ ಹೋಗಿದ್ದೆ, ಅಲ್ಲಿ ಜಿಲ್ಲಾಧಿಕಾರಿಗೆ ಹೇಳಿದೆ, ಇಲ್ಲ ಸರ್ ನಮ್ಮಲ್ಲಿ ಕೆಲವರು 45ರಿಂದ 50ವರೆಗೂ ಮಾಡ್ತಾರೆ ಹೇಳಿದರು. ಆವಾಗ ನಾನು ಏನಪ್ಪ ಇಲ್ಲಿ ಬಂದಾದ್ಮೇಲೆ ಕೇಳಿ ಹಿಂಗೆ ಹೇಳ್ತಾರಲ್ಲ, ಹೌದಂದ್ರೆ ಇಲ್ಲೆಲ್ಲ ಕೆಲವ್ರು ಮಾಡ್ತಾರೆ, ಎಲ್ಲ ಕಡೆ ಆಗಲ್ಲ. ಸಾಮೂಹಿಕವಾಗಿ ಮೊದಲು ಭಾಳ ಕಡಿಮೆ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದ್ದಾವೆ. ಆದ್ದರಿಂದ ಇರೋದು ಸರಿ ಇದೆ ಅಂತ ಹೇಳಿದ್ಮೇಲೆ ಆಯಿತು ಬಿಟ್ಬಿಡೋ ಅಂತ ಅರ್ಟಿಕೆ ಮಾಡಿಕೊಟ್ರು ಸಾಕು ಅಂತ ಇದೆ. ಅದಕ್ಕೆ ಇಲ್ಲಿಗೆ ಬರ್ತಾರೆ ಮಾರರ, ಪಕ್ಕ ಪಡಿ ಅರ್ಜಿ ಕೊಟ್ಟು ಓಡಾಡಿ ತಿರುಗ ಸಾಧ್ಯ ಆಗಿಲ್ಲ. ಬೀದಾರಿಂದ ಬರ್ತಾರೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ. ಹೀಗಾಗಿ ಒಂದು ಆ ಸ್ಥಳೀಯ ಆಡಳಿತದ ವ್ಯವಸ್ಥೆಯಲ್ಲಿ ಅವನಿಗೆ ನಂಬಿಕೆ ಬಂದು ಇಲ್ಲಿಗೆ ಯಾಕೆ ಬರಬೇಕು. ಆಮೇಲೆ ಕೆಲವು ಏಜೆಂಟ್ರು ಇದ್ದಾರೆ ಬಿಡ್ರಿ, ಕರ್ಕೊಂಡೋಗಿ ಏನೇನು ಮಾಡೋದಿರ್ತದೆ. ಅದಕ್ಕೆ ನಿಮ್ಮ ಇಲಾಖೆ, ತಾಂತ್ರಿಕ ಇಲಾಖೆ ಅದು ಇದರ ಲಾಭ ಜನರಿಗೆ ಮುಟ್ಟಬೇಕು. ಮತ್ತು ಹಿಂದೆ ವಿಶ್ವಾಸ ಇರ್ತದೆ ಆ ಥರ ಎಂದು. ಆವಾಗ ಇಲ್ಲಿಗೆ ಬಂದು ಓಡಾಡೋದು ಇಲ್ಲದ ಅಲ್ಲೇ ಸರ್ವೇರ್ ಅಂತ ಹೇಳಿದ್ರೆ ಅವ್ರ ಜೊತೆ ಮಾಡ್ತಾರೆ. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಬೇಡಿಕೆ ಹೇಳಿದ್ರೆ ಇದನ್ನು ಖಂಡಿತವಾಗಿ ನೋಡ್ತೀವಿ. ಈಗಿದ್ದಾವೆ ಹಿಂದೆಲ್ಲ ಅಳತೆ ಮಾಡ್ಬೇಕಾ, ಸರಪಳಿ ಹಿಡೋಕ್ಕೆ ಆಚೆಗೆ ಒಬ್ಬ ಹುಡುಗ ಇರೋರು. ಈಗ ಮೊನ್ನೆ ಏನೋ ಬಂದಿದ್ರು, ಅವಾಗಿಲ್ಲ, ಈಗ ತಗೊಳ್ಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ. ನಿಜ ಅದನ್ನು ಅಗತ್ಯ ಇದೆ, ನಾನು ಒಪ್ತೀನಿ. ಅಂಥವನ್ನೆಲ್ಲ ತೀರಾ ಅವಶ್ಯಕವಾದಂಥ ಯಾವ್ಯಾವ ಇದ್ದಾವೆ ಅವನ್ನು ಪರಿಶೀಲನೆ ಮಾಡಿ ನಿಮಗೆ ಸವಲತ್ತನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಯಾಕೆಂದರೆ ಈ ಸರ್ವೆ ಇಲಾಖೆ ಚೆನ್ನಾಗಿ ಕೆಲಸ ಆದರೆ ಭೂಮಿಯ ವ್ಯವಸ್ಥೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೂ ಕೂಡ ಇನಾಮ್ ಜಮೀನಿನಲ್ಲಿ ಮಂಜೂರಾಗಿದೆ, ಇನ್ನೂ ಒಂದು ಪಕ್ಕಪೋಡಿ ಆಗಿಲ್ಲ. ಭೂ ಸುಧಾರಣೆಯಲ್ಲಿ ಒಂದು ಪಕ್ಕಪೋಡಿ ಆಗಿಲ್ಲ.
ಯಾವನೋ ಬೇಕಾಗಿರುತ್ತೆ ಮಾರಾಟ ಮಾಡೋಕ್ಕೋ ಸುಡುಗಾಡಿಗೆ, ಆವಾಗ ಒಂದು ಪಕ್ಕಪಟ್ಟಿ ಮಾಡಿಸೋಣ ಅಂತ ಅರ್ಜಿ ಕೊಟ್ಟು ತಿರುಗಿ ಮಾಡ್ಕೊತಾನೆ ಸ್ವಯಂ ಪ್ರೇರಣೆಯಿಂದ. ಯಾಕಂದರೆ ನಮ್ಮ ಕಾನೂನು ಪ್ರಕಾರನೇ 30 ವರ್ಷಕ್ಕೊಂದು ಸರಿ ರೀಸರ್ವೆ ಆಗಬೇಕು. ಆಗಿಲ್ಲ. ಇನ್ನೊಂದು ಸರಿ ಚರ್ಚೆ ಆಗಿ ಅದು ಏನಾಗ್ಬಿಡ್ತು ಅಂದರೆ, ಅಯ್ಯಯ್ಯೋ ಈಗ ಮತ್ತೆ ಅದನ್ನು ಮಾಡೋಕ್ಕೆ ಹತ್ತಿದ್ರೆ ಈಗ ಮಾವಿನ ಮರ ಇದ್ದರೆ ಬಾಗಾಯ್ತಂತ ಬರೀತಾರೆ, ಇನ್ನೊಂದು ಇದಾಗಿ ಬರೀತಾರೆ, ಇದು ಆಗೋದಿಲ್ಲ ಅಂತ ಹೇಳಿ ಗಲಾಟೆಗೆ ನಿಂತೋಯ್ತು. ಈಗೂ ನನ್ನ ತಲೆಗೆ ಇದೆ. ಬಟ್ ಇದು ಅವಕಾಶ ಕೊಟ್ಟರೆ ಎಷ್ಟು ದಿವಸದ ಆಗ್ಬೋದು ಅಂತ ಭರವಸೆ ನನಗೆ ಸಿಗ್ತಾಯಿಲ್ಲ. ಏನು 1 ವರ್ಷದಾಗ ಆಗುತ್ತೋ, 6 ವರ್ಷ ಬೇಕೋ, 10 ವರ್ಷ ಬೇಕೋ ಅನ್ನೋದು ನನಗೆ ಅಂಜಿಕೆ ಇದ್ಬಿಟ್ಟಿದೆ. ಕಾರಣ ಏನಂದರೆ, ನಮ್ಮೂರಾಗೆ 3 ಗ್ರಾಮಗಳು ಇನಾಮ್ ಗ್ರಾಮ ಇದ್ದವು. ಆ ಇನಾಮ್ ಕಾನೂನು ಪ್ರಕಾರ ಅವಕ್ಕೆ ಹಕ್ಕುಪತ್ರ ಕೊಡೋಕ್ಕಾಗಲಿಲ್ಲ. ಬಿಕಾಸ್ ಅವೆಲ್ಲ ಕ್ವಾಸಿ ಟೆನೆಂಟ್ ಬಂದರೆ ಆಗ್ತದೆ. ಅವರು 47ರಿಂದ ಹಿಂದೆ ಅವರು 6 ವರ್ಷ ಮಾಡಿರ್ಬೇಕು ಅಂತಂದರೆ ಆ ಷರತ್ತಿನ ಪ್ರಕಾರ ದಾಖಲೆ ಓದಕ್ಕಾಗಲ್ಲ, ಆಗಲಿಲ್ಲ. ಆರ್ಡಿನರಿ ಟೆನೆಂಟ್ ಅಂತ ಮಾಡಿದ್ರು. ಭೂ ಸುಧಾರಣೆ ಕಾರಣಕ್ಕೆ ಅವರಿಗೆ ಹಕ್ಕುಪತ್ರ ಎಲ್ಲ ಕೊಟ್ಬಿಟ್ವಿ. ಆವಾಗ ಅವ್ರಿಗೆ ಪ್ರಿಲಿಮಿನರಿ ಸರ್ವೆ ಆಗಿತ್ತು. ಈಗ ನಮ್ಮ ಇದಾದಮೇಲೆ ಡೀಟೇಲ್ ಸರ್ವೆನೂ ಆಗಿದೆ. ಈ ಪ್ರಿಲಿಮಿನರಿ ಸರ್ವೆ ಮತ್ತು ಡೀಟೇಲ್ ಸರ್ವೆ ಆದಮೇಲೆ ಅದನ್ನು ಕಾರ್ಯುಲೇಷನ್ ಮಾಡ್ಬೇಕಲ್ಲ, ಎಷ್ಟು ವರ್ಷ ಬೇಕಾಗುತ್ತೆ? 10 ವರ್ಷ ಬೇಕಾ? ಆಗಿದೆ. ನಮ್ಮ ಜಾಯಿಂಟ್ ಡೈರೆಕ್ಟರ್ನ ಅಲ್ಲಿ ಕಳಿಸಿದ್ದೆ, ನೋಡ್ಕೊಬರ್ರಿ ಏನು ಅಂತ. ಹೋಗಿ ನೋಡ್ಕೊ ಬಂದಿದ್ದ. ಹೊನ್ನಾಳಿಗೆ ಹೋಗ್ತೀನಿ, ಅಲ್ಲಿ ಇದೇ ಕಥೆ ಆಗಿದೆ. ಮೊನ್ನೆ ದಾವಣಗೆರೆ ರಿವ್ಯೂ ಮಾಡುವಾಗ ADL ಕರೆಸಿ ನಮ್ಮ ಹತ್ರ ಹೌದು ಶುರು ಮಾಡಿದ್ದೀವಿ ಅಂದ್ರೆ ಅರ್ಥ ಏನು? ನಮ್ಮ ಸಂಸ್ಕೃತಿ ವಿಕಾಸ ಹೊಡಲಿಲ್ಲ, ಈ ನ್ಯೂನತೆ ಇದೆ. ಇದನ್ನು ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ. ಕಾರಣ ಇವತ್ತಿನ ಯುಗದಲ್ಲಿದ್ದೀವಿ ನಾವು. ಇವತ್ತು ಯುಗದಲ್ಲಿದ್ದೀವಿ. ಈ ವೈಜ್ಞಾನಿಕ ಯುಗಕ್ಕೆ ತಕ್ಕನಾದಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಇದನ್ನು ನಿಮ್ಮ ಕಿವಿಗೆ, ನಿಮ್ಮ ಹೃದಯಕ್ಕೆ ನಾನು ಮುಟ್ಟಿಸುವಂಥ ಕೆಲಸ ಈ ಸಂದರ್ಭದಲ್ಲಿ ಮಾಡ್ತೀನಿ. ಆದ್ದರಿಂದ ನಿಮ್ಮಲ್ಲಿ ವಿನಂತಿ ಮತ್ತು ಪ್ರಾರ್ಥನೆ ಮಾಡ್ಕೊಳ್ತೀನಿ ಏನಂದರೆ, ಈ ಇಲಾಖೆ ಇನ್ನೊಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಜನರಿಗೆ ನ್ಯಾಯ ಕೊಡುವಂಥ, ತ್ವರಿತಗತಿಯಲ್ಲಿ ಇತ್ಯರ್ಥ ಆಗುವಂಥ ಕೆಲಸಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅನ್ನೋ ಒಂದೇ ಮಾತನ್ನು ವಿನಯಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಜೊತೆಗೆ ಇವತ್ತು ನಮ್ಮನ್ನೆಲ್ಲ ಕರೆಸಿ ಡೈರಿ ಬಿಡುಗಡೆ ಮಾಡಿದೆ. ಜನವರಿ 1ನೇ ತಾರೀಕು ಹೊರಗೆ ಬಂದ್ಬಿಡ್ಬೇಕು. ಈ ಜನವರಿನೂ ಕಳ್ಕೊಂಡಿವಿ, ಡಿಸೆಂಬರ್ ಮುಕ್ತಾಯ ಆಗ್ತಾ ಬಂದಿಟ್ಟಿದೆ. ಆ ಜನವರಿ ಮತ್ತು ಡಿಸೆಂಬರ್ ಇಲ್ಲಿವರೆಗೆ ಆದಂಥ ಇದನ್ನು ಎಲ್ಲಿ ಬರ್ಕೊಳ್ಳೋದು? ಹಿಂದಕ್ಕೆ ಹೋಗ್ಬೇಕು ಮತ್ತೆ. ಅದು ಹಾಕ್ಕೊಂಡು ಭಾಳ ಸಣ್ಣ ವಿಷಯ ಅದು. ಸರ್ಕಾರದ ಹೌದು ಯಾರ್ದು? ನಮ್ಮ ಡಿಸೆಂಬರ್ ತಿಂಗಳಾಗೆ ಬಿಡುಗಡೆ ಆಗಿಬಿಡ್ಬೇಕು. ಜನವರಿ 1ನೇ ತಾರೀಕಿನಿಂದ ಜನರ ಕೈಗೆ ಅದು ಸೇರಿಬಿಡ್ಬೇಕು. ಹಾಗೆ ಅದು ಅರ್ಥಪೂರ್ಣವಾಗಿರಬೇಕು. ಅರ್ಥಪೂರ್ಣವಾಗಿ ಏನೋ ಮಾಮೂಲಿಯಾಗಿ ಬಿಟ್ಟಿವಿ ಮಾಡಿವಿ ಆಗಬಾರ್ದು. ಇದಕ್ಕೊಂದು ಅರ್ಥ ಇದೆ. ನಿಮ್ಮ ಡೈರಿಯನ್ನು ಇಟ್ಕೊಂಡು ದಿವಸ ಬರ್ಕೊಳ್ಳೋದು, ನೋಡೋದು, ಇದೆಲ್ಲ ಇದೊಂದು ಸಂಸ್ಕೃತಿಯಾಗಿ ಬೆಳಿಬೇಕು. ಆಡಳಿತದ ಅಡ್ಮಿನಿಸ್ಟ್ರೇಟಿವ್ ಏನು ಕಲ್ಚರ್ ಇದೆಯಲ್ಲ ಅದು ಬೆಳಿಬೇಕು. ಆದ್ದರಿಂದ ಮುಂದಿನ ವರ್ಷದಿಂದ ದಯವಿಟ್ಟು ಡಿಸೆಂಬರ್ ಒಳಗಡೆ ಪಬ್ಲಿಷ್ ಮಾಡಿ ಪ್ರಿಂಟ್ ಮಾಡಿರಿ. ಜನವರಿ 1ನೇ ತಾರೀಕಿನಿಂದ ನೀವು ಯಾರ್ಯಾರು ಕೊಡ್ತಾರೆ ಅವರ ಕೈಯಲ್ಲಿ ಇದ್ದು ಅದನ್ನು 1ನೇ ತಾರೀಕಿನಿಂದ ನೋಟ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದೊಂದು ಸಣ್ಣ ಪುಟ್ಟ ಇದನ್ನು ದಯವಿಟ್ಟು ಎಲ್ಲರೂ ಮಾಡಿಕೊಳ್ಬೇಕಂತ ನಾನು ವಿನಂತಿ ಮಾಡಿಕೊಂಡು, ಉಳಿದ ಎಲ್ಲ ವಿಚಾರದಲ್ಲಿ ನಾನು ಅತ್ಯಂತ ಶೀಘ್ರಗತಿಯಿಂದ ತೀರ್ಮಾನಕ್ಕೆ ಬರ್ತೀನಿ ಅನ್ನೋ ವಿಶ್ವಾಸದ ಮಾತನ್ನು ಹೇಳಿ ನಿಮಗೆಲ್ಲ ನಮಸ್ತೆ.